ಕೆಆರ್ಪುರಂನ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಎಲ್ಲಿ ಹೋದ್ರು? ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿರೋದು ಬೈರತಿ ಬಸವರಾಜ್. ಈ ಕೊಲೆ ಆರೋಪಿ ಬೈರತಿ ಬಸವರಾಜ್ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ನಿರೀಕ್ಷಣಾ ಜಾಮೀನು ರದ್ದಾಗಿಬಿಟ್ಟಿದೆ. ಆ್ಯಂಟಿಸಿಪೇಟರಿ ಬೇಲ್ ಇದೆಯಲ್ಲ, ಆ ಬೇಲ್ ಕೊಡೋಕ್ಕಾಗಲ್ಲ ಅಂಥೇಳಿ ಅದನ್ನು ರದ್ದು ಮಾಡಲಾಯಿತು. ಇದಾದ ಮೇಲೆ ಬೈರತಿ ಬಸವರಾಜ್ ಅವರು ಸಿಗ್ತಾ ಇಲ್ಲ ಎಲ್ಲೂ ಅಂತ ಲುಕೌಟ್ ನೋಟಿಸ್ ಜಾರಿಯಾಗಿದ್ದರೂ ಬಿಜೆಪಿ ಶಾಸಕ ನಾಪತ್ತೆ ಆಗಿರೋದು. ಅಜ್ಞಾತ ಸ್ಥಳದಿಂದಾನೇ ಕಾನೂನು ಹೋರಾಟ ಮಾಡ್ತಾ ಇದ್ದಾರಾ ಬೈರತಿ ಬಸವರಾಜ್ ಅವರು? ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ. ಒಂದು ಕಡೆ ಬೈರತಿ ಕಾನೂನು ಹೋರಾಟ ಚೆಕ್ ಮಾಡ್ಕೊಂಡಾಗ ನಾವು ನಿರೀಕ್ಷಣಾ ಜಾಮೀನು ಅರ್ಜಿ ಹೈಕೋರ್ಟ್ನಲ್ಲಿಯೂ ಕೂಡ ವಜಾ ಆಗಿಬಿಟ್ಟಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿಯೂ ಕೂಡ ವಜಾ ಆಗಿದೆ. ಆರೋಪಿ ನಂಬರ್ 5 ಒಂದು ಕೊಲೆ ಕೇಸಲ್ಲಿ 17 ಆರೋಪಿ ಇದೆ. 17 ಆರೋಪಿಗಳು ಕರ್ಕೊಂಬಂದು ಕೂರಿಸ್ಕೋತಾರಲ್ಲಿ. ವಿಚಾರಣೆ ಮಾಡಲೇಬೇಕು, ಅವರು ಕೂರಿಸ್ಕೊಳ್ಳೇಬೇಕು. ಇಲ್ಲ ಪೊಲೀಸ್ ಕಸ್ಟಡಿ ತೊಗೋಬೇಕು ಅಂದರೆ ತೆಗೆದುಕೊಳ್ಳಲೇಬೇಕಾಗತ್ತೆ. ಇಲ್ಲ ಕೋರ್ಟ್ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬಿಡಿ ಅಂದರೆ ಅಲ್ಲಿಗಾದರೂ ಕಳಿಸ್ಬೇಕಾಗತ್ತೆ. ವಿಚಾರಣೆಗೆ ಬರ್ತೀನಿ, ನಾನು ಯಾವುದೇ ಕಾರಣಕ್ಕೂ ನಾನು ಕೈಗೆ ಸಿಗಲ್ಲ, ನಾನು ನೀವು ಅರೆಸ್ಟ್ ಮಾಡೋಕ್ಕಾಗಲ್ಲ, ನನಗೆ ಅರೆಸ್ಟ್ ಮಾಡಬಾರ್ದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈರತಿಯವರ ಹೋರಾಟ ಒಂದು ಕಡೆ ನಡೀತಾ ಇದೆ. ಈ ಜಗ್ಗ ಇದರಲ್ಲಿ ಪ್ರಮುಖ ಆರೋಪಿ ಅಂತ ಹೇಳ್ತಾರೆ. ಬಿಕ್ಲು ಶಿವನ್ನ ಕೊಂದಿರ್ತಕ್ಕಂಥ ಆರೋಪ ಹೊತ್ಕೊಂಡಿರೋದು ಜಗ್ಗನ ಸಹಚರರಲ್ಲಿ ಇದೀಗ ನೋಡಿ ಬೈರತಿ ಜಗ್ಗನ ಹತ್ತಿರ ಬಿಟ್ಕೊಂಡಿದ್ದಿರಬಹುದು. ಈಗ ಜಗ್ಗ ಮೈನಾಗಿ ಇವರು ಜಗ್ಗ ಮತ್ತು ಸಹಚರರು ಅಂತ ಬಂದಾಗ ಸಹಚರರಲ್ಲಿ ಬೈರತಿ ಬಸವರಾಜ್ ಅವರು ಕೂಡ ಒಂದು ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಆರೋಪಿಯಾಗಿ. ಸೊ ಹಾಗಾಗಿ ಇವರು ಎಲ್ಲೆಲ್ಲೋ ಟ್ರೈ ಮಾಡಿದ್ದಾರೆ. ಇವರು ಎಲ್ಲ ಕಡೆ ಬೇಲ್ ಕ್ಯಾನ್ಸಲ್ ಆದ ಮೇಲೆ ಹೀಗಾಗಿ ಮುಂದಿನ ಆಯ್ಕೆ ಅವ್ರಿಗೆ ಉಳ್ಕೊಳ್ಳೋದು ಸುಪ್ರೀಂ ಕೋರ್ಟ್ ಮಾತ್ರ. ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡೇ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರಾ ಬೈರತಿಯವರು, ಅಥವಾ ಶರಣಾಗತಿ ಆಗಿಬಿಡ್ಲಾ? ಸುಮ್ಮನೆ ಅಂದರೆ ತಲೆ ಮರೆಸ್ಕೊಳ್ಳೋದು ಅಂದರೆ ಅಷ್ಟು ಈಸಿ ಕೆಲಸ ಅಲ್ಲ ರೀ. ಬೆಂಗಳೂರು ಬಿಟ್ಬಿಟ್ಟು ಇನ್ನೆಲ್ಲೋ ಹೋಗೋದು, ಅಲ್ಲಿ 1-2 ದಿನ ಇರಬೇಕು, 1 ದಿನ ಇರಬೇಕು, ಅಲ್ಲಿ ನೆಲೆ ಪತ್ತೆ ಹಚ್ಚಿಬಿಡ್ತಾರೆ, ಮತ್ತು ಅಲ್ಲಿಂದ ಓಡಬೇಕು, ತುಂಬ ದಿನ ಆಗಲ್ಲ. ಏನೊಂದು ಆಸೆಯಲ್ಲಿ ಓಡ್ತಿರ್ತಾರೆ ಅವರು ಅಂದರೆ ಬೇಲ್ ಆದ ತಕ್ಷಣ ವಾಪಸ್ ಬಂದ್ಬಿಡ್ತೀನಿ ನಾನು, ಅವಾಗ ನಾನು ಯಾರು ಹಿಡಿಯಲ್ವಲ್ಲ ಅಂಥೇಳಿ ಆ ಬೇಲ್ಗೊಂದು ಕಾಯ್ತಾ ಇರ್ತಾರೆ. ಅಲ್ಲಿವರೆಗೂ ಎಲ್ಲೂ ಕಾಣಸಿಗಲ್ಲ ಇವರು. ಸೊ ಬಟ್ ಆ ಥರದ್ದು ಒಂದು ಓಡಾಟ ಇದೆಯಲ್ಲ ಒಬ್ಬ ಶಾಸಕರಾದಂಥವ್ರಿಗೆ ಸ್ವಲ್ಪ ಕಷ್ಟವೂ ಹೌದು, ಮುಜುಗರನೂ ಹೌದು. ಅವ್ರಿಗೆ ಅದೊಂದು ಬೇಡದ ವಿದ್ಯಮಾನ ಅದು. ಈಗ ನಾನು ಶರಣಾಗತಿ ಆಗಿಬಿಡ್ಲಾ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಲಾ ಅಂಥೇಳಿ ಸಮಾಲೋಚನೆ ಮಾಡ್ತಿದ್ದಿರಬಹುದು. ಹೀಗಿರಬೇಕಾದ್ರೆ ಶತಾಯ ಹೇಗಾದರೂ ಮಾಡಿ ಸರಿ ಬೈರತಿ ಬಸವರಾಜ್ನ ಹಿಡಿಲೇಬೇಕು ಅಂತೇಳಿ CID ಒಂದು ಕಡೆ ಟ್ರೈ ಮಾಡ್ತಾ ಇದೆ. ಇಂಟರ್ಪೋಲ್ನ ಮೂಲಕ ಅಕಸ್ಮಾತ್ ದೇಶ ಬಿಟ್ಟುಬಿಟ್ಟಿದ್ರೆ ಇಂಟರ್ಪೋಲ್ ಮೂಲಕ ಲುಕೌಟ್ ನೋಟಿಸನ್ನು ಕೂಡ CID ಹೊರಡಿಸಿದೆ. ಇಲ್ಲಿ ಕಳೆದ 5 ದಿನಗಳಿಂದ ತಲೆಮರೆಸಿಕೊಂಡಿರೋದು ಬೈರತಿ. ಒಟ್ಟು 3 ತಂಡಗಳಿಂದ ಹೊಸ ರಾಜ್ಯಗಳಲ್ಲಿ ಹುಡುಕಾಟ ಜೋರಾಗಿದೆ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಕುಟುಂಬಸ್ಥರ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಆತ್ಮೀಯರಿಗೂ ಫೋನ್ ಮಾಡ್ತಾ ಇಲ್ಲ ಬೈರತಿ. ಬಸ್ ಫೋನ್ ಯಾರಾಗ ಮಾಡಿದ್ರೆ ಅದೆಲ್ಲವೂ ಕೂಡ ಒಂದು ಕಡೆ ಅದನ್ನು ನಿಗಾದಲ್ಲಿ ಇಟ್ಟಿರ್ತಾರಲ್ಲ, ಹಾಗಾಗಿ ಯಾರಿಗೂ ಫೋನ್ ಬಂದಿಲ್ಲ ಅಂತ ಮಾಹಿತಿ ಇದೆ.